ಭಕ್ತರು ತಾವು ಕುಂತ ಸ್ಥಳದಲ್ಲಿ ಅಪ್ಪಾಜಿಯವರ ಒಂದು ದಿವ್ಯ ದರ್ಶನವನ್ನ ಪಡೆದುಕೊಂಡು ಈ ಜಗತ್ತಿನಲ್ಲಿ ಯಾವುದು ಅಸಾಧ್ಯವೋ ಓಂ ನಮಃ ಶಿವಾಯ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್. ಇದು ಲಾಗ್ ಏನಂತಂದ್ರೆ ನಮ್ಮೂರ ಜಾತ್ರೆದ ಲಾಗ್ ಆಗಿರ್ತೈತಿ. ಫುಲ್ 5 ದಿನ ಜಾತ್ರೆ ನಡೆದಿತ್ತು ನಮ್ಮೂರಾಗ. ಫಸ್ಟ್ ದಿನ ಅಂತೂ ಪ್ರವಚನ ಸಂಜೆ ಮುಂದೆ ಇರ್ತೈತಿ. ಮತ್ತು ಹಂಗೆ ಏನಾರ ಸ್ಪರ್ಧೆ ಅಂತೂ ಇಟ್ಟಿರ್ತಾರೆ. ಪ್ರವಚನಕ್ಕಂತೂ 5 ದಿನ ಅಜ್ಜಾರು ಬಂದಿರ್ತಾರಲ್ಲ ಅವರ ಹೇಳಿರ್ತಾರೆ. ಮತ್ತು ಮುಗಲ್ಕೋಡ್ ಅಜ್ಜಾರು ಈ ಸಲ ಬಂದಾರ. ಇಲ್ಲಂತಂದ್ರೆ ಒಂದು 3-4 ವರ್ಷ ಆಗಿತ್ತು ಅವ್ರು ಬಂದಿದ್ದೇ ಇಲ್ಲ. ಅವಾಗ ಬಂದಿದ್ರು. ಮತ್ತು ಅದು 4ನೇ ದಿನಕ್ಕೆ ಸಂಜೆ ಮುಂದೆ ಬಂದರು. ಭಾಳೊತ್ತೇನು ನಿಂದಿರಲಿಲ್ಲ, ಸ್ವಲ್ಪ ಬಂದು ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋದರು. ಮತ್ತು ಹಾಗಾಗಿ ನಮ್ಮ ಅಕ್ಕರು ಅವತ್ತಿನ ದಿನ ಬಂದಿದ್ದರು 4ನೇ ದಿನಕ್ಕೆ ಎಲ್ಲರೂ. ಮತ್ತು ಇಲ್ಲೇ ನಾವು ಎಲ್ಲರೂ ಹೋಗಾಕಂತಂದು ರೆಡಿಯಾಗಿ ನಿಂತಿದ್ವಿ. ಆಲ್ಮೋಸ್ಟ್ ಅಲ್ಲಾಗ ಒಂದು ಸ್ವಲ್ಪ ಫೋಟೋ ಸೆಕ್ಷನು ನಡೆದಿತ್ತು. ಮತ್ತು ಏನಂತಂದ್ರೆ ಹುಡುಗರು ಅದಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಹೊಟ್ಟಿಗತ್ತು ಹಾಕಾಕತ್ತಿದ್ರು ಆಲ್ಮೋಸ್ಟ್ ಅಲ್ಲ. ಮತ್ತು ಅಲ್ಲಿ ಕಾಡಬಾರ್ದಲ್ಲ, ಅಳಬಾರ್ದು, ಅಷ್ಟುರ್ಗಿ ಹುಡುಗರು ಅದಾವು, ಇನ್ನೂ ಸಣ್ಣವ್ರು ಅದಾರಲ್ಲ. ಹಾಗಾಗಿ ಇಲ್ಲಿ ನಮ್ಮ ಅಜ್ಜಮ್ಮನ ಕರ್ಕೊಂಡು ನಾವು ಒಂದು ಸ್ವಲ್ಪ ಫೋಟೋ ಸೆಕ್ಷನ್ ಮಾಡ್ಕೋಕತ್ತಿದ್ವಿ. ಒಂದು ಸ್ವಲ್ಪ ಜಲ್ದಿನ ರೆಡಿ ಆಗಿದ್ದೀವಿ ಫೋಟೋ ತೆಗೆಸ್ಕೋಬೇಕಂತಂದ. ಅಷ್ಟು ತನಗೊಡ್ರ ಅಜ್ಜಾರು ಬಂದ್ರೆ ನಾವೆಲ್ಲ ಫೋಟೋ ಮುಗಿಸ್ಕೊಡ್ರೆ ಹಂಗೆ ಊರಾಗ ಹೋಗಿವಿ ನಾವು. ಮಾಡ್ರಿ, ಎಲ್ಲಾರು ಮಾಡ್ರಿ, ಎಲ್ಲ ಮಾಡಿ ಸಮ್ಮು ಖುಷಿ. ಅಷ್ಟರು ಸೇರುದ ಅಪರೂಪಲ್ಲ. ಜಾತ್ರೆ ಅಂತೂ ಇದ್ದಾಗ ಏನರ ಫಂಕ್ಷನ್ ಇದ್ದಾಗ ಸೇರ್ತತಿ ಎಲ್ಲರೂ. ಅವ್ರವ್ರ ಕೆಲಸದಾಗ ಎಲ್ಲರೂ ಅವ್ರವ್ರು ಬ್ಯುಸಿ ಆಗಿರ್ತಾರೆ. ಇಲ್ಲೇ ಹುಡುಗರು ಒಂದು ಸ್ವಲ್ಪ ಡ್ಯಾನ್ಸನ್ನು ಮಾಡಾಕತ್ತಾರ. ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಂದು. ಮತ್ತು ಹಂಗೆ ನಾವು ಅಲ್ಲಿ ಫನ್ ಮಾಡಾತಿದ್ವಿ. ಹುಡುಗರು ಎಂಜಾಯ್ನೂ ಮಾಡಾತಿದ್ರು ಒಬ್ರಿಗೊಬ್ರು. ಮತ್ತು ಇಷ್ಟು ದಿನ ಅಂತೂ ಖುಷಿ ಒಬ್ಬಕ್ಕೆ ಇದ್ಲಲ್ಲ, ಅಕ್ಕಿ ಅಂತೂ ಸಿಕ್ಕಾಪಟ್ಟಿ ಕಾಡ್ತಿದ್ಲು. ಇವ್ರ ಚಿನ್ನು ಸಮ್ಮತ್ತು ಬಂದಾರಲ್ಲ, ಅವ್ರ ಜೊತೆ ಒಂದು ಸ್ವಲ್ಪ ಆರಾಮದಿಂದ ಆಡ್ತಾಳ. ಕೈ ಮೈಗೇನು ಹತ್ತಂಗಿಲ್ಲ. ತನ್ನ ಪಾಡಿಗೆ ತಾ ಏನು ಊಟ ಮಾಡಿಸಿದ್ರೆ ಸಾಕು, ಆಟನ ಆಡ್ಕೋತ ಇದ್ಬಿಡ್ತಾಳ. ಮತ್ತು ಹಂಗೆ ಇಲ್ಲಿ ಅಷ್ಟು ಡ್ಯಾನ್ಸ್ ಮಾಡಾತಿದ್ರು. ಅದ್ರದ್ದು ಸಾಂಗ್ ಹಚ್ಚೈತ್ಲ, ಹಾಗಾಗಿ ನಾನು ಇಲ್ಲೇ ವಾಯ್ಸ್ ಓವರ್ ಕೊಡಾತೀನಿ. ಮತ್ತು ಇಲ್ಲಿಕಂದ್ರೆ ಕಾಪಿರೈಟ್ ಬಂದ್ಬಿಡ್ತೈತೆ ಆಲ್ಮೋಸ್ಟ್ ಅಲ್ಲ. ಇಲ್ಲೇ ಒಂದು ಸ್ವಲ್ಪನೂ ಮ್ಯೂಸಿಕ್ನು ಕೊಡ್ತೀನಿ. ಚಲೋ ತಂಗಿದ್ರೆ ಕಸ ಹೊಡುತ್ತಿರು. ಅಜ್ಜಾರ್ ಬರೋದು ಒಂದು 5:45 ಆಗಿತ್ತೇನೋ ಅವ್ರು ಬಂದಿದ್ರು. ಮತ್ತು ಅಷ್ಟೊತ್ತನಗೌಡ್ರ ಅಲ್ಲಿ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಆಮೇಲೆ ಮಠಕ್ಕೆ ಬಂದರು ಅವರು. ಅಷ್ಟೊತ್ತನಗೌಡ್ರ ಅವರು ಹೋಗಿದ್ದು ನೋಡಿ ನಾವು ಇನ್ನೂ ಒಂದು ಸ್ವಲ್ಪ ನಿಂತಿದ್ವಿ, ಅವ್ರು ಬರ್ಬೋದೇನೋ ಅಂತಂದ. ಮತ್ತು ನಮ್ಮನ್ನ ಕರ್ಕೊಂಡು ಹೋಗುವವರು ಯಾರೂ ಇದ್ದಿದ್ದಿಲ್ಲ, ಎಲ್ಲರೂ ಅಜ್ಜಾರು ಬಂದಾರಂತಂದ ಅಲ್ಲೇ ಹೋಗಿಬಿಟ್ಟಿದ್ರು. ಮತ್ತು ಅವರು ಅಜ್ಜಾರು ಹೋಗ್ಯಾರಂತಂದ ಅಷ್ಟೊತ್ತನಗೌಡ್ರ ಖುಷಿಯಾರ ಪಪ್ಪಾರು ಬಂದರು. ನಾವು ಜಲ್ದಿನ ಹೋದಿವಿ. ನಾವು ಹೋಗೋಡ್ರ ಟೈಮ್ ಆಗಿತ್ತು. ಮತ್ತು ಅಷ್ಟೊತ್ತನಗೌಡ್ರ ಅಜ್ಜಾರು ವೇದಿಕೆ ಮೇಲೇನೂ ಕೂತಿದ್ರು. ಮತ್ತು ಇನ್ನು ಕಾರ್ ಹೊಡೆಯೋರು ಯಾರು ಬಂದಿದ್ದಿಲ್ಲ ಅಂತಂದ ನಾವು ಒಂದು ಸ್ವಲ್ಪ ನಿಂತೀವಿ. ಮತ್ತು ಮಂದಿ ಅಂತೂ ಸಿಕ್ಕಾಪಟ್ಟಿ ಕುಡಿತು. ನಾವು ಹೋಗೋಡ್ರ ಅಂತರೂ ಅಷ್ಟು ಜನ ಕುಡಿತು. ಮತ್ತು ಅಜ್ಜಾರಂತರೂ ಭಾಳ ಲೇಟ್ನೂ ಮಾಡಲಿಲ್ಲ. ಅಲ್ಲಿ ನಮ್ಮೂರ ಜಾತ್ರೆ ಓಡಿ ಬಂದು ಹತ್ತಿದ್ವಿ ಗಾಡಿ 6:30 ಅಂತ. ಕರಿ ಗಾಡಿ ಅವ್ರದನ ಹಂಗ ಒಂಥರ ಏನೋ ಪವಾಡ ಇರತ್ತವ ಅಜ್ಜಾರ್. ನಮ್ ಜಲ್ದಿನ ಹೋಗುದಿತ್ತು ಅವ್ರದ್ದು. ಮುಂದೆ ಬೆಳಗಾವಿಗೇನೋ ಹೋಗುದಿತ್ತು ಅನ್ನತ್ತಿದ್ರು ಅವರು. ಹಂಗೆ ನಾವು ಇಲ್ಲಿ ಹೊಂಟಿದ್ವಿ. ಮತ್ತು ನಮ್ದು ಊರಾಗ ಹೋಗ್ಬೇಕಂತಂದ್ರೆ 1-2 ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಬಿಟ್ಟರೆ ಏನು ಆಗೋದಿಲ್ಲ. ಯಾಕಂತಂದ್ರೆ ನಮ್ಮದು ಮುಳುಗಡೆ ಆಗೈತಲ್ಲ, ನಾವು ಎಲ್ಲರೂ ಹೊಲ್ದಾಗನ ಅದೀವಿ. ನಮ್ಮ ಮನೆ ಎಲ್ಲ ಅಲ್ಲೇ ಹೊಲ್ದಾಗನ ಅದಾವ. ಹಾಗಾಗಿ ಊರಾಗ ಈಗ ಹೊಂಟಿವಿ ನಾವು. ಈಗ ಆಶೀರ್ವಾದ ನೀಡಿಗಳು ಶಾಂತತೆಯನ್ನು ಶ್ರೀಗಳು
ಸರ್ವರಿಗೂ ನೋಡುವ ಅವಕಾಶ ಇದೆ. ಅವುಗಳು ನಿಂತ ಸ್ಥಳದಲ್ಲಿ ಮುಗಳಕೋಡ ಶ್ರೀಮಠದ ಲಿಂಗೈಕ್ಯ ಸಮರ್ಥ ಸದ್ಗುರು ಪ್ರಭು ಯಲ್ಲಾಲಿಂಗೇಶ್ವರ ಕರ್ತೃವದ್ದಿಗೆಗೆ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನ ಈ ಸಭೆ ಪವಾಡ ಪುರುಷರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರ ಉದ್ಧಾರ ಮಾಡ್ತಕ್ಕಂಥ ಒಂದು ಸಲ ಸಿದ್ದರಾಮ ಶಿವಗಳು ಅವನ ಮನೆಗೆ ಹೋಗಿದ್ರು. ಗುರುಗಳು ಬಂದಂಥ ಸಂದರ್ಭದಲ್ಲಿ ಸುತ್ತ ಹಳ್ಳಿಯ 10 ಹಳ್ಳಿಯ ಜನ ಎತ್ತಿ ಕಟ್ಕೊಂಡು ಗುರುಗಳ ದರ್ಶನಕ್ಕೆ ಬರ್ತಿದ್ರು. ಶರಣಪ್ಪ ಸೌಕರ್ ತೋಟದ ಗುರುಗಳು ಬಂದಾರ ಅಂತ 10 ಹಳ್ಳಿಯ ಜನ ಎತ್ತಿನ ಬಂಡಿ ಕಟ್ಕೊಂಡು ಬರ್ತಿದ್ರು. ಆ ಎತ್ತಿನ ಬಂಡಿ ಕಟ್ಕೊಂಡು ಎಲ್ಲ ಪ್ರಯತ್ನ ಮಾಡುವ ಸಂಪನ್ನರು ನಾವು ಕುಂತ ಸ್ಥಳದಲ್ಲಿ ಅಪ್ಪಾಜಿಯವರ ಒಂದು ದಿವ್ಯ ದರ್ಶನವನ್ನ ಪಡೆದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಯಾವುದು ಅಸಾಧ್ಯವೋ ಅದನ್ನ ಸಾಧನೆ ಮಾಡಿ ತೋರಿಸುವ ಪರಂಪರೆ, ಮಣ್ಣನ್ನ ಮಾದರಿ ಮಾಡಿ ತೋರಿಸುವ ಮರಳನ್ನ ಇದು 2 ದಿನದ ಲಾಗ್ ಆಗಿರ್ತೈತಿ. ಒಂದು ದಿನ 4ನೇ ದಿನ ಅಂತೂ ಅಜ್ಜಾರು ಬಂದಿದ್ರಲ್ಲ, ಮುಗಳ್ಕೋಡ್ ಅಜ್ಜಾರು, ಅದರದ್ದು ವಿಡಿಯೋ ಆಗಿರ್ತೈತಿ ಫಸ್ಟ್ನೇದು. ಮತ್ತು 2ನೇ ದಿನದ್ದು ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡೋದಿರ್ತೈತಿ ಊರೆಲ್ಲ. ಮತ್ತು ಆ ದೇವ್ರು ಇರ್ತಾವಲ್ಲ, ಎಲ್ಲ ದೇವ್ರಿಗೂ ಹೋಗಿ ಪೂಜೆ ಎತ್ತು ಮಾಡ್ಕೊಂಡು ಬರ್ಬೇಕು ಅನ್ನೋದಿರ್ತೈತಿ. ಮತ್ತು ಎಲ್ಲರೂ ಮನ್ಯಾಗೂ ಕುಂಭ ಮತ್ತು ಆರತಿ ತೊಗೊಂಡೇ ಇರ್ತಾರೆ. ಮತ್ತು ಇಲ್ಲಿಕಂದ್ರೆ ಅವ್ರವ್ರ ಇಂಟ್ರೆಸ್ಟ್, ಒಬ್ಬೊಬ್ರು ಕುಂಭ ಒಬ್ಬೊಬ್ರು ಆರತಿಯನ್ನು ತೊಂದಿರ್ತಾರೆ. ಹಾಗಾಗಿ ಇವತ್ತು ಈ ಸಲ ಅಂತೂ ನಮ್ಮ ಅಕ್ಕಾರತ್ತು ಅಷ್ಟರು ಬಂದಿದ್ರಲ್ಲ, ಹಾಗಾಗಿ ನಾವು ಆರತಿ ಕುಂಭ 2 ತೊಂದ್ವಿ. ಪ್ರತಿ ವರ್ಷ ಅಂತೂ ಬರೀ ಆರತಿ ಅಷ್ಟೇ ತೊಗೋತಿತ್ತು, ಯಾರೂ ಹಿಡಿಯಾರಿಲ್ಲ ಅಂತಂದ. ಹೋದ ಸಲ ಅಂತಂದ್ರೂ ಎಲ್ಲರದ್ದು ಡಿಲೆವರಿನೂ ಆಗಿತ್ತು. ಮತ್ತು ಇನ್ನೂ ಸಣ್ಣ ಹುಡುಗರು ಇದ್ದರು. ಈ ಸಲ ಒಂದು ಸ್ವಲ್ಪ ದೊಡ್ಡವ್ರಾಗ್ಯಾರ ಅವರು. ಮತ್ತು ಅದ್ರಾಗ ಹುಡುಗರು ಒಂದು ಸ್ವಲ್ಪ ಬಿಸಿಲಿಗಂತೂ ಸಿಕ್ಕಾಪಟ್ಟಿ ಕಾಡ್ತಾರೆ. ಮತ್ತು ನಾವು ಜಲ್ದಿನ ರೆಡಿಯಾಗಿ ಬಂದೀವಿ. ಮತ್ತು ಒಂದು 8:15 ಅಂತ ಹೇಳಿದರು. ಅದು ಸ್ಟಾರ್ಟ್ ಆಗೋದು ಒಂದು 10:15 ಸ್ಟಾರ್ಟ್ ಆಯ್ತು. ಬಂದ ಕೂಡಲೇ ನಾವೆಲ್ಲ ನಾಷ್ಟ ಆತು ಮಾಡ್ಕೊಂಡ್ವಿ. ನಾಷ್ಟ ಮಾಡಿಕೊಡ್ರನ ಅಲ್ಲಿ ಫೋಟೋ ಮೆರವಣಿಗೆ ಮಾಡೋಕೆ ಎಲ್ಲ ತಯಾರು ಮಾಡ್ಕೊತಿದ್ರು. ಬಂಡಿ 2 ಬಂಡಿ ಒಳಗೆ 2 ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡೋದು ಊರಿಗೆಲ್ಲ. ಮತ್ತು ನಮ್ಮೂರಾಗ ಹೊಳೆ ಐತಲ್ಲ, ಹಂಗಾಗಿ ಫಸ್ಟ್ ನಾವು ಕುಂಭ ಆರತಿ ತೊಗೊಂಡು ಹೊಳಗಂಗನ ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ಇಲ್ಲಿಷ್ಟು ನಾವು ಫಸ್ಟ್ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು ಮುಂಜಾನೆ ಅಂತೂ ಚಲೋ ಆಗಿತ್ತು ಉಪ್ಪಿಟ್ಟು. ನಾಷ್ಟ ಮಾಡಿಕೊಡ್ರನ ಎಲ್ಲ ಫೋಟೋ ಮೆರವಣಿಗೆ ಮಾಡೋಕೆ ಎಲ್ಲ ರೆಡಿನೂ ಮಾಡಿ ಇಟ್ಟಿದ್ರು. ಹಾಗಾಗಿ ನಾವು ಇನ್ನೇನು ಕರೆಯಾಕತ್ತಿದ್ರು. ಮತ್ತು ಎತ್ತ ಅಷ್ಟು ತಂದು ಕಟ್ಟೋದಿತ್ತು. ಮತ್ತು 2 ಬಂಡಿನ ರೆಡಿ ಮಾಡಿದ್ರು. ಮತ್ತು ಬಂಡಿ ಒಳಗನ ಫೋಟೋ ಹೊತ್ತು ಇಟ್ಕೊಂಡು 2 ಫೋಟೋ ಹೊತ್ತು ಇಟ್ಕೊಂಡು ಅವನ ಮ್ಯೂಸಿಕಲ್ನು ತರಿಸಿದ್ರು. ಹಾಗಾಗಿ ಮ್ಯೂಸಿಕಲ್ ಮುಂದೆ ಆಮೇಲೆ ಬಂಡಿ, ಆಮೇಲೆ ನಾವು ಆರತಿ ಕುಂಭನವರು ಹಿಂದಿದ್ದೀವಿ. ಮತ್ತು ಅವ್ರವ್ರ ಮನ್ಯಾಗ ಎಲ್ಲರೂ ಹಿಡಿದಿದ್ರು. ಮತ್ತು ಅದ್ರಾಗ ಸೌಂಡಿಗೆ ಒಂದು ಸ್ವಲ್ಪ ಎತ್ತ ಬೆದರಾಕತ್ತಿದ್ದು. ಹಾಗಾಗಿ ಒಂದು ಸ್ವಲ್ಪ ಎತ್ತನೂ ಅಂಜಿದ್ವು ಅವು. ಇಲ್ಲಿ ಅದನ್ನು ರೆಡಿ ಮಾಡಾಕ್ತಾರೆ, ಇನ್ನೇನು ಹೋಗೋದು ಒಂದು ಬಾಕಿ ಐತಿ. ಮತ್ತು ಅದ್ರಾಗ ಜಲ್ದಿನ ಅಂದರು. ಮತ್ತು ಇಲ್ಲಂತಂದ್ರೆ ಒಂದು 10-10:15 ಆಗಿತ್ತು. ಕೆಟ್ಟ ಕಾಲು ಸುಡಾಕತ್ಬಿಟ್ಟಿತ್ತು, ಅಷ್ಟು ಬಿಸಿಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರವ್ರ ಮನ್ಯಾಗ ಆರತಿ ಮತ್ತು ಆಮೇಲೆ ಕುಂಭ ಹಿಡಿದಿದ್ರು. ಈ ಸಲ ಮಾತ್ರ ನಾವು ಕುಂಭ ಆರತಿ 2 ಹಿಡಿದಿದ್ವಿ. ಮತ್ತು ಹಂಗೆ ಈಗ ಹೊಳಗಂಗವ್ನ ಪೂಜೆಗಂತ ಹೊಂಟಿವಿ. ಇಲ್ಲೇ ಮ್ಯೂಸಿಕಲ್ ಪಾರ್ಟಿ ಐತಿ. ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ರೆ ಆತತ, ವಿಡಿಯೋ ಮಾಡ್ಕೋಕತ್ತಿದ್ವಿ ನಾವು.
ಒಂದು ಸ್ವಲ್ಪ ನಿತ್ತನ ಹೋಗಾಕತ್ತಿದ್ವಿ. ಮತ್ತು ಆಮೇಲೆ ಹೊಳಿಗೆ ಹೋಗಿ ಬಂದೀವಿ. ಮತ್ತು ಹೊಳಿದೇನು ವಿಡಿಯೋ ಮಾಡ್ಕೊಲಿಲ್ಲ, ಯಾಕಂತಂದ್ರೆ ಅದೊಂದು ಸ್ವಲ್ಪ ಹಾದಿ ಸಾಂದಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಇವು ಆದವು. ಹಾಗಾಗಿ ನಾವು ಜಲ್ದಿ ಮುಂದೆ ಬಂದುಬಿಟ್ಟಿವಿ. ಮತ್ತು ಬರೋಕ್ಕೂ ಅನುಕೂಲ ಆಕವು, ಇಲ್ಲಕಂದ್ರೆ ಮಂದಿನತ್ತು ನೋಡಿ ಅವು ಬೆದ್ರಾಕತ್ವು ಅಂದ್ರೆ ಸಮಸ್ಯೆ ಆಗ್ತೈತಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಲಿಲ್ಲ. ಫುಲ್ ಹೊಳಿಗೆ ಏನು ಹೋಗಿ ಮಾಡ್ಕೊಲಿಲ್ಲ. ಮುಂದೆ ಯಾರು ಇದ್ರು ನೋಡು, ಅವರೊಂದು 5 ಜನ ಆರತಿ ಮಾಡಿ ಬಂದುಬಿಟ್ರು. ಹರ ಹರ ಮಹಾದೇವ ರೇಣುಕಾ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋ ಬಂಗಾರದ ಒಡವೆಗಳು ತಗೊಂಡು ಹೋಗ್ಬಿಟ್ರೆ ಅಂದ್ರೆ ಅವ ಏನ್ ಮಾಡ್ತಾನೆ ಗೊತ್ತಾ ನೀವು? ಅದಕ್ಕೆ ಕೊಡ್ಬೇಕಂತ ವಿನಂತಿ. ಸಾಧ್ಯ ಆಗ್ತದ್ರೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯದ, ಫಲ ಕೊಡೋದು ಭಗವಂತನ ಕರ್ತವ್ಯದ. ಮಾಡೋ ಪ್ರಯತ್ನ ಬಿಟ್ಟರೆ ಏನನ್ನು ಮಾಡ್ಲಿಕ್ಕಾಗೋಲ್ಲ. ಶಾಸ್ತ್ರ ಸಿದ್ಧಾಂತ ಪ್ರಯತ್ನ ಮಾಡಬೇಕಾಗ್ಯದ. ಮಾಡುವಂತ ಪ್ರಯತ್ನ ಹೇಗಿರ್ಬೇಕಂದ್ರೆ ನಮ್ಮ ಗುರಿ ಏನದ ಅದರತ್ತ ಪ್ರಯತ್ನ ಇರಬೇಕು. ನಾವು ಬಾಗಲಕೋಟೆಗೆ ಹೋಗ್ಬೇಕಂತ ಈ ಕಡೆ ಎಷ್ಟು ದಿವಸ ಓಡಿದ್ರು ಬಾಗಲಕೋಟೆ ತಲುಪಕ್ಕಾಗೋದಿಲ್ಲ. ಯಾವ ದಿಕ್ಕಿಗೆ ಬಾಗಲಕೋಟೆ ಬರ್ತದ ಆ ದಿಕ್ಕಿಗೆ ಮುಖ ಮಾಡಿ